ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ. BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಮ್ಮ BMD ವಾಸ್ತು ಚಾನಲನ್ನು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ಜನ ಫಾಲೋ ಆಗ್ತಾ ಇದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಹಾಗೂ ಈ ಸಲ ವಿಡಿಯೋ ಮಾಡಲಿಕ್ಕೆ ತುಂಬ ಲೇಟ್ ಆಯಿತು ಸ್ನೇಹಿತರೆ, ದಯವಿಟ್ಟು ನನ್ನ ಕ್ಷಮಿಸಿ. ತುಂಬ ಲೇಟ್ ಆಗಿದ್ದಕ್ಕಾಗಿ ಇವತ್ತಿನ ಟಾಪಿಕ್ ಏನಂದ್ರೆ ಸ್ನೇಹಿತರೆ, ನಾನು ಪಶ್ಚಿಮ ದಿಕ್ಕಲ್ಲಿ ಪಿಟ್ಗುಂಡಿ ಎಲ್ಲಿ ಮಾಡಬೇಕು, ಇಲ್ಲಿ ಪಿಟ್ಗುಂಡಿ ಇರುವಂಥ ಸ್ಥಾನ ತಿಳಿಸಿದ್ದೀನಿ. ದಕ್ಷಿಣ ದಿಕ್ಕಿನಲ್ಲಿ ಎಲ್ಲಿ ಪಿಟ್ಗುಂಡಿ ಇರುವಂಥ ಸ್ಥಾನ ಕೂಡ ನಾನು ತಿಳಿಸಿದ್ದೀನಿ. ಈಗ ನೆಕ್ಸ್ಟ್ ಉತ್ತರ ದಿಕ್ಕಲ್ಲಿ ಪಿಟ್ಗುಂಡಿ ಇರುವಂತಹ ಸ್ಥಾನ ಎಲ್ಲಿ. ಉತ್ತರ ದಿಕ್ಕಿಗೆ ತುಂಬ ಜನ ಮಾಡುವಂಥ ಮಿಸ್ಟೇಕು ಪಿಟ್ಗುಂಡಿ ಬಗ್ಗೆ. ಉತ್ತರ ದಿಕ್ಕಲ್ಲಿ ಆ ಥರ ಮಿಸ್ಟೇಕ್ ಮಾಡಿದ್ರೆ ಏನಾಗುತ್ತೆ, ಹಾಗೂ ಪಿಟ್ಗುಂಡಿ ಉತ್ತರ ದಿಕ್ಕಲ್ಲಿ ಯಾವ ಸ್ಥಾನದಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಪೂರ್ತಿ ಕ್ಲಾರಿಟಿಯಾಗಿ ನಿಮಗೆ ಒಂದು ಮಾಹಿತಿ ಇರುತ್ತೆ. ಓಕೆನಾ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅದರ ಬಗ್ಗೆ ಇರುತ್ತೆ ಸ್ನೇಹಿತರೆ. ಈಗ ಏನಾಗುತ್ತಂದರೆ ನೋಡಿ, ಇದು ಒಂದು ಮನೆಯ ಗೋಡೆಗಳು, 4 ಗೋಡೆಗಳು. ಓಕೆ, 4 ಗೋಡೆಗಳು. ಮನೆಯ ಸೆಂಟ್ರಲ್ಲಿ ಬ್ರಹ್ಮಸ್ಥಾನ ಬರುತ್ತೆ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯುಮೂಲೆ. ಓಕೆ, ಇಲ್ಲಿದ್ದಾಗ ಏನಾಗುತ್ತಂದರೆ ನೋಡಿ ಸ್ನೇಹಿತರೆ, ಪಶ್ಚಿಮ ದಿಕ್ಕಿಗೆ ತಿಳಿಸ್ಕೊಟ್ಟಿದ್ದೀನಿ, ದಕ್ಷಿಣ ದಿಕ್ಕಿಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಉತ್ತರ ದಿಕ್ಕಲ್ಲಿ ಪಿಟ್ಗುಂಡಿ ಮಾಡುವಂಥ ಸ್ಥಾನ ಎಲ್ಲಿ, ಅದನ್ನು ಹೇಗೆ ಲೆಕ್ಕ ಹಾಕ್ಬೇಕು ನಾವು ನೋಡಿ. ಇಲ್ಲಿ ಈಶಾನ್ಯದಿಂದ 9 ಭಾಗ ಮಾಡ್ಕೊಳ್ಳಿ. ಇಲ್ಲಿ 1 2 3 4 5 6 7 8 9 ನೋಡಿ ಸ್ನೇಹಿತರೆ. ಈ ರೀತಿ ಈ ಪೂರ್ವ ದಿಕ್ಕನ್ನು ನೋಡಿ, ಈ ಪೂರ್ವ ದಿಕ್ಕನ್ನು 9 ಭಾಗ ಮಾಡಿಕೊಳ್ಳಿ. ಎಲ್ಲಿಂದ? ಈಶಾನ್ಯ ಮೂಲೆಯಿಂದ ವಾಯು ಮೂಲೆವರೆಗೂ 9 ಭಾಗ ಬರಬೇಕು. ಅಂದರೆ ಇಲ್ಲಿಂದ ಈಶಾನ್ಯ ಮೂಲೆಯಿಂದ 1 ಬರಬೇಕು. 1 2 3 4 5 6 7 8 9. ಓಕೆ, ಸೊ ಇಲ್ಲಿ ಏನು ಮಾಡಬೇಕು, ಉತ್ತರ ದಿಕ್ಕಿಗೆ ಕಂಪೌಂಡ್ ಮಾಡ್ಕೊಂಡಾಗ ನೋಡಿ ಸ್ನೇಹಿತರೆ, ಈ ರೀತಿ ಕಂಪೌಂಡ್ ವಾಲ್ ಇದ್ದಾಗ ನೋಡಿ, ಈ ರೀತಿ ಕಂಪೌಂಡ್ ಮಾಡ್ಕೊಂಡಿರ್ತೀರಲ್ವ ಮನೆಗೆ, ಉತ್ತರ ದಿಕ್ಕಿಗೆ ಈ ಪಶ್ಚಿಮ ಪೂರ್ವ ಎಲ್ಲ ಕಂಪೌಂಡ್ ಇರುತ್ತೆ. ಓಕೆ, ಈ ರೀತಿ ಕಂಪೌಂಡ್ ಇರುತ್ತೆ. ಆಗ ಕಂಪೌಂಡ್ ಇದ್ದಾಗ ನೀವು ಈ ಕಂಪೌಂಡ್ ಒಳಗಡೆ ಪಿಟ್ಗುಂಡಿ ಬರಬೇಕು. ವಾಸ್ತುಶಾಸ್ತ್ರ ಪರವಾಗಿ, ವಾಸ್ತುಶಾಸ್ತ್ರದ ನಿಯಮಾನುಸಾರವಾಗಿ ಸ್ನೇಹಿತರೆ, ಈ ಮನೆಯ 4 ಗೋಡೆಗಳು, ಈ ಮನೆಯ 4 ಗೋಡೆಗಳ ಹೊರಗಡೆ, ಕಾಂಪೌಂಡ್ ಗೋಡೆಯ ಒಳಗಡೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಮನೆಯ ಗೋಡೆಗೆ ಹೊರಗಡೆ, ಕಾಂಪೌಂಡ್ ಗೋಡೆಯ ಒಳಗಡೆ ಪಿಟ್ಗುಂಡಿ ಬರಬೇಕು. ಅದು ಎಲ್ಲಿ ನೋಡಿ, ಇಲ್ಲಿ 1 2 3 4 5 6 7. ಓಕೆ, ಈ 7ನೇ ಸ್ಥಾನದಲ್ಲಿ ಇಲ್ಲಿ ಪಿಟ್ಗುಂಡಿ ಬರುವಂಥದ್ದು. ಓಕೆನಾ, 9 8 ಈ 2 ಭಾಗ ಬಿಡಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಪಿಟ್ಗುಂಡಿ ಮಾಡಬಾರ್ದು. ಈ 7ನೇ ಸ್ಥಾನದಲ್ಲಿ ಉತ್ತರ ದಿಕ್ಕಿಗೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಉತ್ತರ ದಿಕ್ಕಿಗೆ 7ನೇ ಸ್ಥಾನದಲ್ಲಿ, ಅದು ಕೂಡ ಹೆಂಗೆ, ಈಶಾನ್ಯ ಮೂಲೆಯಿಂದ 1ನೇ ಭಾಗ 2ನೇ ಭಾಗ 3ನೇ ಭಾಗ 1 ಅಂತ ಬರಬೇಕು. ಈಶಾನ್ಯ ಮೂಲೆಯಿಂದ 1 ಅಂತ ಬರಬೇಕು. ಇಲ್ಲಿ ಬಂದಾಗ ಇಲ್ಲಿ 7ನೇ ಭಾಗದಲ್ಲಿ ನಿಮಗೆ ಏನು ಬರುತ್ತೆ, ಪಿಟ್ಗುಂಡಿ ಬರುತ್ತೆ ಉತ್ತರ ದಿಕ್ಕಿಗೆ. ಓಕೆ, ಇಲ್ಲಿ ಇದ್ರೆ ತುಂಬ ಶ್ರೇಷ್ಠ. ಇಲ್ಲಿ ಕೂಡ ಸೇಮ್ ಅದೇ ರೀತಿ ನೋಡಿ, ಈ ಪಿಟ್ಗುಂಡಿಯನ್ನು ಈ ಮನೆಯ ಗೋಡೆಗಾಗಲಿ ಈ ರೀತಿ ಜಾಯಿಂಟ್ ಮಾಡಬಾರ್ದು. ನೋಡಿ, ಮನೆ ಗೋಡೆಗಾಗಲಿ, ಮನೆಯ ಒಂದು ಬೇಸ್ಮಟ್ಟ ಫೌಂಡೇಶನ್ ಪಾಯಕ್ಕಾಗಲಿ ಈ ರೀತಿ ನೋಡಿ ಜಾಯಿಂಟ್ ಮಾಡಬಾರ್ದು.
ಹಾಗೂ ಕಂಪೌಂಡಿಗೆ ಸಹ ಈ ರೀತಿ ಜಾಯಿಂಟ್ ಮಾಡಬಾರ್ದು ಪಿಟ್ಟುಗುಂಡಿನ. ಓಕೆ, ಪಿಟ್ಟುಗುಂಡಿನ ಕಂಪೌಂಡಿಗೆ ಸಹ ಜಾಯಿಂಟ್ ಮಾಡಬಾರ್ದು. ಮನೆ ಗೋಡೆಗೆ ಸಹ, ಅಂದರೆ ಮನೆಗೇನು ಬೇಸ್ಮಟ್ಟ ಬಂದಿರುತ್ತಲ್ವ, ಪಾಯ ಬುನಾದಿ ಫೌಂಡೇಶನ್ ಅಂತೀರಾ ನೀವೇನಂತೀರಾ, ಅದು ಕೂಡ ಜಾಯಿಂಟ್ ಆಗಿರಬಾರ್ದು. ಮನೆಗೆ ಹಾಗೂ ಕಂಪೌಂಡ್ಗೆ ಜಾಯಿಂಟ್ ಆಗ್ಲಾರ್ದಂಗೆ ನೀವು ನಿರ್ಮಾಣ ಮಾಡ್ಕೋಬೇಕು ಪಿಟ್ಟುಗುಂಡಿನ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಇದು ಜಾಯಿಂಟ್ ಆಗಿರಬಾರ್ದು ನೋಡಿ. ಓಕೆ, ನೆಕ್ಸ್ಟ್ ಈಗ ಇನ್ನೊಂದೇನು ಸ್ನೇಹಿತರೆ, ತುಂಬ ಜನ ಮಿಸ್ಟೇಕ್ ಮಾಡುವಂಥ ಈ ಪಿಟ್ಟುಗುಂಡಿ ಬಗ್ಗೆ ಎಲ್ಲಿ ತಪ್ಪು ಮಾಡ್ತಾರಂದ್ರೆ, ಇಲ್ಲಿ ಮನೆ ಒಳಗಡೆ ಇಲ್ಲಿ ಬಾತ್ರೂಮ್ ಮಾಡಿಬಿಟ್ಟು ವಾಯುಮೂಲೆಗೆ ಟಾಯ್ಲೆಟ್ ಬಾತ್ರೂಮ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು, ಅಥವಾ ಇಲ್ಲಿ ಪಶ್ಚಿಮ ದಿಕ್ಕಿಗೆ ಒಂದು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡ್ಬಿಟ್ಟು ಆಗ ಪಿಟ್ಟುಗುಂಡಿನ ಇಲ್ಲಿ ಮಾಡ್ಕೊತಾರೆ, ಇಲ್ಲಿ ಪಿಟ್ಟುಗುಂಡಿನ ಮಾಡ್ಕೊತಾರೆ. ಇದು ತುಂಬ ಅಂದರೆ ತುಂಬ ಡೇಂಜರ್ ಸ್ನೇಹಿತರೆ. ನೋಡಿ, ಈ ವಾಯುಮೂಲೆಯಲ್ಲಿ 9ನೇ ಸ್ಥಾನದಲ್ಲಿ ಕೆಲವರು ಪಿಟ್ಟುಗುಂಡಿ ಮಾಡ್ಕೊತಾರೆ. ಅದೇ ರೀತಿ ಕೆಲವರು ಈ ಪಶ್ಚಿಮ ವಾಯುಮೂಲೆಯಲ್ಲಿ ಇಲ್ಲಿ ಸಹ ಪಿಟ್ಟುಗುಂಡಿ ಮಾಡ್ಕೊತಾರೆ. ಇದು ಇಲ್ಲಿ ಪಿಟ್ಟುಗುಂಡಿ 9ನೇ ಸ್ಥಾನದಲ್ಲಿ ಪಿಟ್ಟುಗುಂಡಿ ಹಾಗೂ ಇಲ್ಲಿ ವಾಯುಮೂಲೆ ಪಶ್ಚಿಮ ವಾಯುಮೂಲೆಯಲ್ಲಿ ಪಿಟ್ಟುಗುಂಡಿ ಮಾಡ್ಕೊಂಡಾಗ ತುಂಬ ಅಂದರೆ ತುಂಬ ಅಪಾಯ ಸ್ನೇಹಿತರೆ. ಯಾವ ರೀತಿ ಏನೇನಾಗುತ್ತೆ ಅಂದರೆ, ಒಂದನೇದು ಇಂಥ ಉತ್ತರ ವಾಯು ಆಗಲಿ ಪಶ್ಚಿಮ ವಾಯು ಆಗಲಿ, ಅಂದರೆ 9ನೇ ಸ್ಥಾನದಲ್ಲಾಗಲಿ ಪಿಟ್ಟುಗುಂಡಿ ಮಾಡ್ಕೊಂಡಾಗ ಏನಾಗುತ್ತೆ, ಇಂಥ ಮನೆಯಲ್ಲಿ ಇರ್ತಕ್ಕಂಥ ಜನರು ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಇರೋದಿಲ್ಲ. ಮೊದಲು ಇಂಥ ಮನೆಯಲ್ಲಿ ಇರ್ತಕ್ಕಂಥ ಜನರಿಗೆ ಅವರವರಲ್ಲೇ ಹೊಂದಾಣಿಕೆಯಿಂದ ಇರಲ್ಲ. ಸ್ವಲ್ಪ ಚೆನ್ನಾಗಿರ್ತಾರೆ, ಮತ್ತೆ ಕಚ್ಚಾಟ, ಕಿರಿಕಿರಿ, ಏನೋ ಒಂದು ರೀತಿ ಕಲಹ, ಜಗಳ, ಮನಸ್ತಾಪಗಳು. ಓಕೆನಾ? ನೆಕ್ಸ್ಟ್ ಇವರಿಗೆ ಹೃದಯ ಸಂಬಂಧ ಕಾಯಿಲೆಗಳು ಬರ್ತವೆ. ಯಾವಾಗ ಇಲ್ಲಿ ಉತ್ತರ ವಾಯುದಲ್ಲಿ ಹಾಗೂ ಪಶ್ಚಿಮ ವಾಯುದಲ್ಲಿ ಪಿಟ್ಟುಗುಂಡಿ ಮಾಡ್ಕೊಂಡಾಗ ಮನೆಗೆ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದು 9ನೇ ಸ್ಥಾನದಲ್ಲಿ ಇದ್ದಾಗ. ಓಕೆನಾ? ಹೃದಯ ಸಂಬಂಧ ಕಾಯಿಲೆ ಆ ರೀತಿ ಬರ್ತಾರೆ, ಬೈಪಾಸ್ ಸರ್ಜರಿ, ಹಾರ್ಟ್ ಆ ರೀತಿ ಒಂದು ಕಾಯಿಲೆಗಳು ಬರ್ತವೆ. ಹಾಗೂ ನಿಮಗೆ ಇನ್ನು BP ಬರುವ ಸಾಧ್ಯತೆ ಇದೆ, BP ಬರುವ ಸಾಧ್ಯತೆ ಇದೆ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಕೋರ್ಟಿಗೆ ಸಂಬಂಧಪಟ್ಟಂತಹ ಒಂದು ಕೇಸ್ಗಳಲ್ಲಿ ಇವರು ಸಿಗಿ ಬೀಳ್ತಾರೆ. ಇಂಥ ಮನೆಯಲ್ಲಿ ಒಂದು ವೇಳೆ ಈ ಒಂದು ಸ್ಥಾನದಲ್ಲಿ ಪಿಟ್ಟುಗುಂಡಿ ಇದ್ದರೆ. ಓಕೆನಾ? ಈ ಎರಡು ಉತ್ತರ ವಾಯುದಲ್ಲಿ ಆಗಲಿ ತುಂಬ ಡೇಂಜರೇ, ಪಶ್ಚಿಮ ವಾಯುದಲ್ಲಿ ಆದರೂ ಸಹ ಡೇಂಜರೇ. ಈ ಎರಡು ಸ್ಥಾನದಲ್ಲಿ ಇರಬಾರ್ದು. ಓಕೆನಾ ಸ್ನೇಹಿತರೆ? ಈ ಎರಡು ಸ್ಥಾನದಲ್ಲಿ ಇರಬಾರ್ದು. ಉತ್ತರ ದಿಕ್ಕಿಗೆ ಸರಿಯಾದ ಸ್ಥಾನ ಪಿಟ್ಟುಗುಂಡಿ ಸ್ಥಾನ ಎಲ್ಲಿ? ಈ 7ನೇ ಭಾಗದಲ್ಲಿ. ಇದು ರೈಟ್ ಮಾರ್ಕ್, ಇದು ಸರಿಯಾದ ಸ್ಥಾನ. ಅರ್ಥ ಆಯ್ತಾ ಸ್ನೇಹಿತರೆ? ಉತ್ತರ ದಿಕ್ಕಲ್ಲಿ ಸರಿಯಾದ ಸ್ಥಾನ ಪಿಟ್ಟುಗುಂಡಿ ಮಾಡುವಂಥ ಸ್ಥಾನ 7ನೇ ಸ್ಥಾನ, ಅಂದರೆ 7ನೇ ಭಾಗ. 8, 9 ಭಾಗ ಬಿಡಬೇಕು. ಓಕೆನಾ ಸ್ನೇಹಿತರೆ? ಇಲ್ಲಿ ಯಾವುದೇ ರೀತಿ ಪಿಟ್ಟುಗುಂಡಿ ಆಗಲಿ ನೀರಿಂದ ಸಂಪಾಗಲಿ ಮಾಡ್ಕೋಬಾರ್ದು. ಇಲ್ಲಿ ಒಂದು ವೇಳೆ ಪಿಟ್ಟುಗುಂಡಿ ಉತ್ತರ ವಾಯುಮೂಲೆ ಆಗಲಿ 9ನೇ ಸ್ಥಾನದಲ್ಲಾಗಲಿ ಪಶ್ಚಿಮ ವಾಯುಮೂಲೆಯಲ್ಲಿ ಆಗಲಿ ಪಿಟ್ಟುಗುಂಡಿ ಮಾಡ್ಕೊಂಡಾಗ ಇಂಥ ಮನೆಗೆ ಬಂದಿರತಕ್ಕಂತಹ ಹೆಣ್ಣು, ಅಂದರೆ ಸೊಸೆ ತರ್ತಾರಲ್ವಾ ಬೇರೆ ಊರಿಂದ, ಬೇರೆ ಕುಟುಂಬದಿಂದ, ಅಥವಾ ಅವ್ರದ್ದೇ ಕುಟುಂಬದಿಂದನೇ ಸೊಸೆಯನ್ನು ತರ್ತಾರೆ ಮನೆಗೆ. ಆ ಬಂದಿದ್ದ ಸೊಸೆ ಕೂಡ ಅತ್ತೆ ಜೊತೆಗಾಗಲಿ ಈ ಮನೆಯಲ್ಲಿ ಇರ್ತಕ್ಕಂಥ ಜನರ ನಡುವೆ ಆಗಲಿ ಚೆನ್ನಾಗಿ ಹೊಂದಾಣಿಕೆಯಿಂದ ಇರೋದಿಲ್ಲ. ಕಲಹ, ಜಗಳ ಆಗುತ್ತೆ, ವಿರೋಧ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ನಿಮಗೂ ಇನ್ನು ಇದರ ಬಗ್ಗೆ ನಿಮಗೆ ನಾನು ತಿಳಿಸಿ ಹೇಳಿದ್ದೀನಿ. ಉತ್ತರ ವಾಯುದಲ್ಲಿ ಈ ಸ್ಥಾನದಲ್ಲಿ ಇಡಬೇಕಂತ ಹೇಳಿದ್ದೀನಿ. ಆಮೇಲೆ ದಕ್ಷಿಣ ದಿಕ್ಕಿನ ಬಗ್ಗೆ, ದಕ್ಷಿಣ ದಿಕ್ಕಲ್ಲಿ ಪಿಟ್ಟುಗುಂಡಿ ಎಲ್ಲಿ ಇಡಬೇಕಂತ ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಆಮೇಲೆ ಪಶ್ಚಿಮ ದಿಕ್ಕಲ್ಲಿ ಪಿಟ್ಟುಗುಂಡಿ ಎಲ್ಲಿ ಮಾಡಬೇಕು ಅದನ್ನು ಕೂಡ ನಿಮಗೆ ಯಾವ ಸ್ಥಾನದಲ್ಲಿ ಮಾಡ್ಕೋಬೇಕಂತ ಅದನ್ನು ಕೂಡ ನಿಮಗೆ ನಾನು ಹೇಳಿದ್ದೀನಿ, ನಮ್ಮ ಚಾನಲಲ್ಲಿ ಇದೆ, ಹೋಗಿ ನೋಡ್ಕೊಳ್ಳಿ.
ಹಾಗೂ ನೆಕ್ಸ್ಟ್ ತುಂಬ ಜನ ಈ ದೇವ್ರ ಮನೆ ಬಗ್ಗೆ ಕೇಳ್ತಿದ್ದಾರೆ. ದೇವ್ರ ಮನೆ ಸರ್ ನೀವು ಪೂರ್ವ ದಿಕ್ಕಲ್ಲಿ ದೇವ್ರ ಮನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀರಾ, ಆದರೆ ಮೇನ್ ಡೋರ್ ಎಲ್ಲಿ ಮಾಡ್ಕೋಬೇಕು ಅಂತ ನೀವು ಹೇಳಿಲ್ಲಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕಮೆಂಟ್ಸ್ ರೂಪದಲ್ಲಾಗಲಿ ಹಾಗೂ ಫೋನ್ ಕಾಲ್ಸ್ ರೂಪದಲ್ಲಾಗಲಿ ಕೇಳ್ತಾ ಇದ್ದಾರೆ. ನಾನು ಆಲ್ರೆಡಿ ದ್ವಾರ ಬಾಗಿಲು ವಾಸ್ತು ಅಂತ ವಿಡಿಯೋದು ತಮ್ಮನೇಲಿ ಹೆಡ್ಡಿಂಗ್ ಇದೆ, ದ್ವಾರ ಬಾಗಿಲು ವಾಸ್ತು ಅಂತ. ಆ ಒಂದು ವಿಡಿಯೋದಲ್ಲಿ ಎಲ್ಲ ದಿಕ್ಕುಗಳಿಗೂ ಎಲ್ಲೆಲ್ಲಿ ದ್ವಾರ ಬಾಗಿಲು ಬರಬೇಕಂತ ಹೇಳಿದ್ದೀನಿ. ಓಕೆನಾ? ವಿಡಿಯೋ ನಂಬರ್ 14. ನೀವು ನೋಡ್ಕೊಂಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ಇದೆ ಸ್ನೇಹಿತರೆ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಕಿಪ್ ಮಾಡಲಾರ್ದಂಗೆ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ಈ ವಿಷಯದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಾಲ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಹಾಗೂ ನಿಮ್ಮ ಹತ್ರ ಏನಾದರೂ ನಿಮ್ಮ ಮನೆ ಪ್ಲ್ಯಾನ್ನ ನಮಗೆ ತೋರಿಸ್ಬೇಕು ಅಂತ ನೀವು ಭಾವಿಸ್ತಿದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ನೋಡಿ, ಆ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಮನೆ ಪ್ಲ್ಯಾನನ್ನು ನಮಗೆ ಕಳಿಸ್ಬೋದು. ಅದಕ್ಕೆ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ. ಓಕೆನಾ ಸ್ನೇಹಿತರೆ? ಅದಕ್ಕೆ ತುಂಬ ಕಡಿಮೆನೇ ಇರುತ್ತೆ ಚಾರ್ಜ್ ಮಾಡ್ತೀವಿ ನಾವು. ಹಾಗೂ ನಮ್ಮ ಒಂದು BMD ವಾಸ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ. ಹಾಗೂ ಬೆಲ್ ಸಿಂಬಲ್ ಪ್ರೆಸ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆಲ್ ಅಂತ ಕೂಡ ಪ್ರೆಸ್ ಮಾಡಿ. ನಮ್ಮ ಹೊಸ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನಲ್ಲಿ ಬರುತ್ತೆ. ನಮಸ್ಕಾರ ಸ್ನೇಹಿತರೆ.